ತಾಳ್ವಾಡಿ ಬಸ್ ನಿಲ್ದಾಣ. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೆಲ್ಲ ಓಡಾಡಿರ್ತಾರೆ, ಸೈಕಲ್ ತುಳಿದಿರ್ತಾರೆ. ಅವ್ರು ಬೆಳೆದಂಥ ಜಾಗ ತಾಳ್ವಾಡಿ. ಸ್ವಲ್ಪ ನಮ್ದು 2-3 ಕಿಲೋಮೀಟ್ರ್ ಹೋದರೆ ಬಂತು ನಮ್ಮ ದೊಡ್ಡಗಾಜನೂರು. ಸೊ ಇದೇ ತಾಳ್ವಾಡಿ. ಸ್ನೇಹಿತರೆ, ನಾವು ಈಗ ತಲುಪಬೇಕಾದ ಜಾಗಕ್ಕೆ ತಲುಪಿದ್ದೀವಿ. ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ತಾಳ್ವಾಡಿ ಬಿಟ್ಟು ಸುಮಾರು 1-1.5 ಕಿಲೋಮೀಟ್ರು. 1 ಕಿಲೋಮೀಟ್ರು ಮುಂದಕ್ಕೆ ಹೋದರೆ ದೊಡ್ಡಗಾಜನೂರು ಮತ್ತು ತಾಳ್ವಾಡಿ ಮಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ತೋಟದ ಮನೆಯಲ್ಲಿದ್ದೀವಿ ನಾವು. ನೀವು ನೋಡ್ಬೋದು ಸ್ನೇಹಿತರೆ, ನೋಡಿ ಆ ಮನೆ ತುಂಬ ಪಾಪ್ಯುಲರ್ ಹೌಸು. ಬಹಳ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ನೋಡಿರ್ತೀರಿ. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ಈ ಕಡೆ ನಮ್ಮ ಎಡಗಡೆಗೆ ರಾಜ್ಕುಮಾರ್ ಅವರ ಹಳೆಯ ಮನೆ ಇದೆ, ಅವರು ಹುಟ್ಟಿದ ಹಳೆಯ ಮನೆ. ಆದರೆ ಅಲ್ಲಿ ಆ ಮನೆ ಕಥೆ ಏನೋ ನಾವು ಮುಂದೆ ನೋಡೋಣ, ಇಲ್ಲೊಂದು ಸಸ್ಪೆನ್ಸ್ ಉಳಿಸೋಣ. ಇಲ್ಲಿ ಸರ್ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ನಾಗೇಶ್ ಸರ್, ಹೇಳಿ. ಮೇಯ್ನು ಈ ಸಬ್ಜೆಕ್ಟ್ಗೆ ಮೂಲ ಫಸ್ಟ್ ಅಂದರೆ ಕಾರಣನೇ ಈ ಜಾಗ. ಯಾಕೆಂದರೆ ಇಲ್ಲೇ ಕಿಡ್ನಾಪ್ ಆದದ್ದು ಫಸ್ಟ್. ಅದು ಅಲ್ಲಿ ಮನೆ ಇತ್ತು, ಹಳೆ ಮನೆ. ಅಲ್ಲಿ ಈಗ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ, ಮಾಡಿ ತೋಟ ಆಗಿದೆ. ತೋಟ ಮಾಡಿಬಿಟ್ಟು ಫಸ್ಟು ವೀರಪ್ಪನ ನಾವು ಊಟ ಮಾಡಿ, ನಾನು, ಗೋವಿಂದರಾಜ್ ಅವರು, ನಾಗಪ್ಪ ಮತ್ತು ರವಿ, ಇನ್ನು ನಾಗರಾಜ್, ಇಷ್ಟು ಜನ ಊಟ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಹಿಂಗೆ ಕ್ರಾಸ್ ಮಾಡಿದ್ವಿ ಫಸ್ಟ್ ಡೇ. ಈ ದಿಬ್ಬ ದಾಟ್ಕೊಂಡು, ಈ ದಿಬ್ಬ ಅವಾಗ ಹೈಟ್ ಇತ್ತು, ಹಿಂಗೇನೆ ಬಂದ್ವಿ ಕೆಳಗಡೆ. ಅಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಆಗ ಆ ಮನೆ ಇಲ್ಲಿ ಯಾರೂ ಇರ್ತಿರ್ಲಿಲ್ಲ, ಬಟ್ ಆ ಮನೆ ಇತ್ತು ಹೊಸ ಮನೆ ಎಲ್ಲ ಓಪನಿಂಗ್ ಆಗಿತ್ತು. ಬಟ್ ಅದು ಅಣ್ಣವರೆಲ್ಲ ಇಲ್ಲಿ ಈ ಮನೆಯಲ್ಲ ಇದ್ದದ್ದು, ಅಮ್ಮ ಅಪ್ಪಾಜಿ ಎಲ್ಲ ಇಲ್ಲೇ ಮನೇಲಿದ್ದರು. ನಾವು ಮಲಗ್ತಾ ಇದ್ವಿ ಅಲ್ಲಿ ಬಂದ್ಬಿಟ್ಟು. ಅವಾಗೆಲ್ಲ ಡೆವಲಪ್ ಮಾಡ್ತಾ ಇದ್ರಲ್ಲ ಏರಿಯಾ. ಸೊ ಆ ಟೈಮಲ್ಲಿ ಮಲಗಕ್ಕೆ ಅಂತ ನಾವು ಇಲ್ಲಿ ಮಲಗ್ತಾ ಇದ್ವಿ. ಅಂದರೆ ಹಳೆ ಮನೇಲಿ ಊಟ ಮಾಡಿ ಹೊಸ ಮನೆಗೆ ಬರ್ತಾ ಇದ್ವಿ, ಮಲಗಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ಹಪ್ಪು ಇತ್ತು, ಇದು ಈಗ ಬ್ರಿಡ್ಜೆಲ್ಲ ಏನಿರಲ್ಲ, ಹತ್ತು ಬಿಟ್ಟು ಮುಂದಕ್ಕೆ ಬಂದ್ವಿ ಅಷ್ಟೇ. ಆಲ್ರೆಡಿ ಅವ್ನು ಬಂದ್ಬಿಟ್ಟಿದ್ದಾನೆ. ಇಲ್ಲಿ ತೋಟ ಇದೆ, ಕಬ್ಬನ ಗದ್ದೆ ಎಲ್ಲ ಇತ್ತು ಅಲ್ಲಿ ಒಳಗಡೆ ಎಲ್ಲ ಇದ್ದಾರೆ ಅವರು. ಇದ್ದು ಓಡ್ ಬಂದು ಹಿಡ್ಕೊಬಿಟ್ರು ನಮ್ಮನ್ನು ಬಂದು ಫಸ್ಟ್ ಹಿಡ್ಕೊಂಡ್ಬಿಟ್ರು ನಮಗೆ. ನಾವು 5 ಜನ ಅಟ್ಯಾಕ್ ಮಾಡೋದು ಅಲ್ಲಿ. ಅದೇ ಜಾಗ ತೋರಿಸ್ತೀನಿ, ಬಂದೆ ಜಾಗ.